ವಿರಾಜಪೇಟೆ ನಗರದ ಮುಖ್ಯ ಬೀದಿಗಳ ಬದಿಯಲ್ಲಿ ಕೆಲವು ಅಂಗಡಿಗಳ ಮಾಲೀಕರು ತಮ್ಮ ಅಂಗಡಿಗಳ ಮುಂದೆ ಪಾದಚಾರಿ ಮಾರ್ಗದಲ್ಲಿ ಸಾಮಾನು ಸರಂಜಾಮು ಇಟ್ಟುಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ತಕ್ಷಣವೇ ಪುರಸಭೆ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ ಹಾಗೂ ಪುರಸಭೆ ಸಿಬ್ಬಂದಿಗಳು ಪೊಲೀಸರ ನೆರವಿನೊಂದಿಗೆ ಪೌರ ಕಾರ್ಮಿಕರ ತಂಡದೊಂದಿಗೆ ತೆರವುಗೊಳಿಸಲು ಮುಂದಾದರು. ಕೆಲವು ಅಂಗಡಿ ಮಳಿಗೆಗಳ ಮಾಲೀಕರು ಈ ಸಂದರ್ಭ ಅಪಸ್ವರ ವ್ಯಕ್ತಪಡಿಸಿದರು. ಯಾವುದೇ ಮುಲಾಜಿಲ್ಲದೆ ಸಾಮಗ್ರಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ತೆರವು ಮಾಡಲಾಗ್ತಾ ಇದೆ ಎಂದು ಮಾಧ್ಯಮದೊಂದಿಗೆ ಮಾಹಿತಿಯನ್ನು ನೀಡಿದರು. ಜನಗಳು ಓಡಾಡಕ್ಕೆ ಜಾಗ ಇಲ್ಲ. ಒಳಗಡೆ ಜನಗಳು ಓಡಾಡ್ತಾ ಇದ್ದಾರೆ. ಜಾಗ ಇದೆಯಾ? ವೆಹಿಕಲ್ ಓಡಾಡ್ತದೆ, ಜಾಗ ಇಲ್ಲ. ಯಾವುದೇ ಇರಬಾರ್ದು. ಗೊತ್ತಾಯ್ತಾ? ಇವತ್ತೊಂದು ದಿವಸ ಕಾಲಾವಕಾಶ ಕೊಟ್ಟು ನಾಳೆಯಿಂದ ಇಟ್ಕೊಟ್ಟಿದ್ದೀವಿ. ಜನಗಳು ಓಡಾಡ್ತೀವಿ. ಜನಗಳಿಗೆ ಓಡಾಡಕ್ಕೆ ತೊಂದರೆ ಜನಗಳಿಗೆ ತೊಂದರೆ ಮಾಡಿದ್ರೆ ಅಲ್ಲೆಲ್ಲ ಮಾಡ್ಬಿಡಿ ಸರ್. ನಾನು ಬೇಕಾದ್ರೆ ರೋಡಿಗೆ ತಲುಪಿದ್ದಾರೆ ಇವರು. ಒಳಗೆ ಆಗ್ತಂಗ ಸರ್. ಅಲ್ಲಿಂದ ಅಂಗಡಿಯಿಂದ ಇಲ್ಲಿ ಅಂತ ಬಂದಿದ್ದಾರೆ. ನಾನು ಸೆಂಟರ್ ಒಳಗೆ ಆಗ್ಬಿಡ್ತೇನೆ. ಈ ದಿನ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಏನು ಫುಟ್ಪಾತ್ ಏನು ಸಾರ್ವಜನಿಕರಿಗೆ ಓಡಾಡಲು ತುಂಬ ಅನಾನುಕೂಲತೆ ಆಗ್ತಾ ಇತ್ತು. ಏನು ಶಾಪ್ನ ಮಾಲೀಕರು ಅಲ್ಲಲ್ಲಿ ತರಕಾರಿ ಅಂಗಡಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ರಸ್ತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರಿಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾ ನಿಟ್ಟಿನಲ್ಲಿ ಈ ದಿನ ನಮ್ಮ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆ ಇವರ ಜೊತೆ ಕೂಡಿ ಈ ದಿನ ನಾವು ಫುಟ್ಪಾತ್ಗಳನ್ನು ತೆರವುಗೊಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಇದನ್ನು ಕಂಟಿನ್ಯೂ ಮಾಡ್ತಿದ್ವಿ. ಹಾಗೆ ಅವರು ಮಾಡದಿದ್ದಲ್ಲಿ ನಾವು ಅವರಿಗೆ ದಂಡ ಹಾಕುವ ಒಂದು ಕೆಲಸವನ್ನು ಸಹ ಮಾಡ್ತೀವಿ. ಹಾಗೆ ಎಲ್ಲ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ಹಾಗೆ ಫುಟ್ಪಾತ್ ವ್ಯಾಪಾರಿಗಳಲ್ಲಿ ವಿನಂತಿ ಅಂದರೆ ಸಾರ್ವಜನಿಕರಿಗೆ ರಸ್ತೆಯನ್ನು ನೀವು ಆಕ್ರಮಿಸಬೇಡಿ. ಮೊದಲೇ ರಸ್ತೆ ಎಲ್ಲ ತುಂಬ ಚಿಕ್ಕದಾಗಿದೆ ಅಂತ ಇಲ್ಲಿ ಜನಸಂದಣಿಯಲ್ಲಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗಬಾರ್ದು, ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ವ್ಯಾಪಾರಸ್ಥರು ಮತ್ತು ಏನು ಸಾರ್ವಜನಿಕರಿಗೂ ಸಹ ಒಂದು ಮನವಿ ಅಂದರೆ ನೀವು ಪ್ಲಾಸ್ಟಿಕ್ಕನ್ನು ಬಳಸಬೇಡಿ, ಏಕಮಾತ್ರ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಮತ್ತು ಎಲ್ಲೆಂದರಲ್ಲಿ ಕಸ ಬಿಸಾಡದೆ ನಮ್ಮ ಏನು ಗಾಡಿಗಳು ಬರುತ್ತೆ, ವೆಹಿಕಲ್ ಇದೆ, ಹಸಿ ಕಸ ಒಣ ಕಸ ಇದನ್ನು ಬೇರೆ ಬೇರೆ ಮಾಡಿ ಕೊಡಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರು ಅಷ್ಟೇ. ಮತ್ತು ಈಗ ಜನಗಳು ಓಡಾಡೋಕ್ಕೆ ತೊಂದರೆ ಆಗಬಾರ್ದು. ನೀವು ಒಳಗಡೆ ಹಾಕಿಕೊಳ್ಳಿ. ಯಾವುದೇ ರೀತಿಯ ಜನಗಳು ಓಡಾಡೋಕ್ಕೆ ತೊಂದರೆ ಅಂಗಡಿಯವರ ಸಮಸ್ಯೆ ಏನಿದೆ ರವಿ, ಈಗ ಇವರು ಬರೀ ಇಲ್ಲಿ ಮಾತ್ರ ತೆಗಿತಾರೆ, ಆ ಕಡೆ ತೆಗಿತಾರೆ. ಎಲ್ಲ ಕಡೆ ಯೂನಿಫಾರ್ಮ್ ಟೈಮ್ ಬಾಳ್ಲಿ. ಇವರು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕೋದು ಬೇಡ, ಎಲ್ಲರಿಗೂ ತೆಗಿಲಿ ಅಂತ ಹೇಳಿ ನಾವು ಅಂಗಡಿ ಮಾಲೀಕ. ನಾನು ಹೇಳೋದು ಎಲ್ಲ ಕಡೆ ನಾವು ನಮ್ಮ ಮುನ್ಸಿಪಾಲಿಟಿ ರೂಲ್ಸ್ ಫಾಲೋ ಮಾಡಿದ್ರೆ ರೆಡಿ ಇದ್ದೀನಿ ಮೇಡಮ್. ನಮಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವೇನು ಎಲ್ಲ ಕಡೆ ತೆಗಿಸ್ಬೇಕು, ಡೈಲಿ ಒಂದು ರೂಲ್ಸ್ ಪಕ್ಕ ಮಾಡಬೇಕು. ಫುಟ್ಪಾತ್ ಯಾರು ಮಾಡಬಾರ್ದು. ಈಗ ನೀವು ಇಲ್ಲಿಂದ ನೋಡಿ ಕರೆಂಟ್ ಕಂಬದಿಂದ ಅಲ್ಲಿ ಗಂಟೆ ಹೋಗಿ ಸಾದಿಪುಳಿ ಗಂಟ ಎಲ್ಲ ಫುಟ್ಪಾತ್ ಇದೆ. ಆದರೆ ನೀವು ಟೋಟಲ್ ಆಗಿ ನೋಡಿ ವಿರಾಜಪೇಟೆ ಎಲ್ಲ ಫುಟ್ಪಾತ್. ನಾವು ಹೇಳೋದು ಮುನ್ಸಿಪಾಲಿಟಿ ಸಿಟ್ಟು ಆರ್ಡರ್ ಮಾಡಲಿ. ಅವ್ರು ನಮ್ಮನ್ನ ನಮಗೆ ಅದು ಜನಗಳ ತೊಂದರೆ ರೆಡಿ ಇಲ್ಲ. ನಾವು ಜನಗಳ ತೊಂದರೆ ರೆಡಿ ಇಲ್ಲ.